ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಎಎಸ್ಐ ಆದ ನಾಗನಾಯಕನಹಳ್ಳಿ ಶಿವಚಂದ್ರ ಅಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಎಎಸ್ಐ ಆದ ನಾಗನಾಯಕನಹಳ್ಳಿ ಶಿವಚಂದ್ರ ಅಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ನಂತರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಹಾಗೆಯೇ ನಮ್ಮ ಗೂಡು ನಿರಾಶ್ರಿತ ಆಶ್ರಮ ಹಾಗೂ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ರಾತ್ರಿ ವೇದಿಕೆ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಗ್ರಾಮಸ್ಥರು ಎಎಸ್ಐ ಆದ ಶಿವಚಂದ್ರ ಅಣ್ಣರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಹಾಗೆಯೇ ನಿವೃತ್ತ ಅಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಿ ಕೃಷ್ಣಪ್ಪ, ನಾಗೇಶ್, ವೆಂಕಟಸ್ವಾಮಿ, ಕಾಳಯ್ಯ, ಕೃಷ್ಣಯ್ಯ, ಶಿವರಾಜ್, ಯಲ್ಲಪ್ಪ, ಯಲ್ಲೋಜಿ, ಅಂಬರೀಶ್, ಸುಜಯ್, ಚಂದಾಪುರ ಸರ್ಕಲ್ ವೆಂಕಿ, ಪ್ರವೀಣ್ ಪಾಪು, ವಿನೋದ್, ದಿಲೀಪ್, ಕಾರ್ತಿಕ್, ಹೊಸರೋಡ್ ಶಿವು, ಬಾಳಗಾರನಹಳ್ಳಿ ರಾಮು, ಬನಹಳ್ಳಿ ಮಧು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು.
ನಮಸ್ಕಾರಗಳನ್ನು ಹೇಳ್ತಾ, ನನ್ನೊಟ್ಟಿಗೆ ಕೆಲಸ ಮಾಡಿ ನಿವೃತ್ತಿಯಾಗಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ. ಅವರಿಗೆ ನನ್ನದೊಂದು ಸಣ್ಣ ಸನ್ಮಾನ ಇಟ್ಕೊಂಡಿದ್ದೀನಿ. ದಯವಿಟ್ಟು ಅವರೆಲ್ಲ ಸ್ಟೇಜ್ ಮೇಲೆ ಬರಬೇಕಂತೇಳಿ ಹೇಳ್ಕೊತಾ ಇದ್ದೀನಿ. ನಾಗನಾಯಕನಹಳ್ಳಿ ಸಮಸ್ತ ಜನತೆಗೆ ನಾವು ನಮ್ಮ ಜೊತೆ ಕೆಲಸ ಮಾಡಿ ಈಗ ಅಸಿಸ್ಟೆಂಟ್ ಸೊಲಿಸಿಟರ್ ಕೆಲಸ ಸೂರಜ್ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಹೋಗೊಟ್ಟು ಕರೆದು ಸನ್ಮಾನ ಮಾಡಿದರೆ ನಾವುಗಳು ನಿವೃತ್ತ ಜೀವನ ಅಂತಂದರೆ ನಾವು 40 ವರ್ಷ ಸರ್ವಿಸ್ ಮಾಡ್ತೀವಿ. ಶಿವಚಂದ್ರ ಅವರು ನಾಳೆ ಒಂದು 10 ವರ್ಷದ ನಂತರ ರಿಟೈರ್ಡ್ ಆಯ್ತಾರೆ. ನಮ್ಮದು ಜೀವನ ಏನಿದೆ, ನಮ್ಮ ವೈಯಕ್ತಿಕ ಜೀವನ ಏನೋ ಇರುತ್ತೆ. ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆದ್ರೆ ಹೆಂಗೆ ಅಂತಂದರೆ ಡಿಮಾನಿಟೈಸೇಷನ್ ಮಾಡಿದ್ರು ನರೇಂದ್ರ ಮೋದಿ ಅವರು. ನೋಟು ಡಿಮಾನಿಟೈಸ್ ಮಾಡಿದ್ರಲ್ಲ, ಒಂದು ಮಧ್ಯರಾತ್ರಿ 12 ಗಂಟೆ ನಂತರ ನಡೆಯುವುದಿಲ್ಲ ಅಂತೇವಲ್ಲ, ಹಂಗೆ 12 ಗಂಟೆ ರಿಟೈರ್ಡ್ ಆದಮೇಲೆ ನಮ್ಮದು ಜೀವನ ರಿಟೈರ್ಡ್. ಆಮೇಲೆ ನಾವು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀವಿ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್, DCP ಆಗಿರ್ತಾರೆ, DCP ರಿಟೈರ್ಡ್. ಆನಂತರ ನಮ್ಮದು ಆಲ್ಮೋಸ್ಟ್ ಒಂದು ಇಂಜರಿಕೆಯಿಂದನೋ ಅಥವಾ ಬೇರೆ ಕಾರಣಗಳಿಂದನೋ ನಮ್ಮ ಸಂಪರ್ಕನ ಜಾಸ್ತಿ ಕಳ್ಕೊಳ್ತಾ ಇರ್ತೀವಿ. ಒಂದ್ಸರಿ ಶಿವಚಂದ್ರ ಅವ್ರ ನಂಬರ್ ಇರಲಿಲ್ಲ ನನ್ನ ಮಾಡಿದ್ರು. ಅವ್ರಿಗೆ ಮಾಡಿಬಿಟ್ಟು ಭಾಳ ಪ್ರೀತಿಯಾಗಿ ಮಾತಾಡಿದ್ರು, ಸರ್ ಮಗಳು ಮದುವೆ ಮಾಡಿದೆ ಜೂನಿಂದ, ಹಿಂಗೆ ಹೇಳೋಕ್ಕಾಗಿಲ್ಲ, ಒಂದು ಫಂಕ್ಷನ್ ಮಾಡ್ತೀನಿ ಅವತ್ತೇ ಹೇಳಿದ್ರು. ಸುಮಾರು ಒಂದು ವರ್ಷದಿಂದ ಇದನ್ನು ಈಗ ಮೊನ್ನೆ ಫೋನ್ ಮಾಡಿ ಈ ವಿಷಯ ತಿಳಿಸಿದ್ರು. ಅವಾಗ ನಾನು ಹೇಳಿದೆ, ನೋಡಪ್ಪ ನಾವು ಬರದೇ ಹೋಗಲಿ, ಕಾರಣಾಂತರದಿಂದ ಬರೋಕ್ಕಾಗದೆ ಇರಬಹುದು, ಆದರೆ ದೇವರು ನೀನು ಒಳ್ಳೇದು ಮಾಡ್ತಾನೆ. ಯಾಕೆ ಅಂತಂದರೆ ನಮ್ಮ ಸಮಾಜ ಹಂಗೆ ಯಾವ ಬೇಸಿಸ್ ಮೇಲೆ ಇದೆ ಅಂದರೆ ಗುರು ಹಿರಿಯರಲ್ಲಿ ನಾವು ಭಕ್ತಿ ಇರ್ತದೆ. ಗುರು ಹಿರಿಯರು ಎಲ್ಲರೂ ಗೊತ್ತಾಗಲ್ಲ, ಈ ಸಮಾಜದಲ್ಲಿ ಎಲ್ಲರೂ ಗೊತ್ತಾಗಲ್ಲ. ಗುರು ಹಿರಿಯರು ಅಂತಂದರೆ ಎಲ್ಲರೂ ನೋಡಿ, ನಾವು ಹಿರಿಯರು ಶಿವಚಂದ್ರ ನೆನೆಸ್ಕೊಂಡು ನಮ್ಮನ್ನು ಕರೆದು ಇವತ್ತಿನ ಕಾಲದಲ್ಲಿ ಮಾಡುವಂಥ ಅಗತ್ಯ ಏನಿರಲಿಲ್ಲ. ಆದರೂ ಒಂದು ದೊಡ್ಡ ಮನಸ್ಸು, ಒಂದು ವಿಶ್ವಾಸ ಇದು ಕೊಟ್ಟು ಅವನಿಗೆ ಕರೆದಿದ್ದಾರಲ್ಲ, ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಅವನ ದೇವರು ಆಯುಷ್ ಆರೋಗ್ಯ ಕೊಟ್ಟು ಅವರು ಸಂಸಾರ ಮೆಂಬರ್ಗಳಿಗೆ ಚೆನ್ನಾಗಿ ಆರೋಗ್ಯ ಕೊಟ್ಟು ಉದ್ಧಾರ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಹೆಸರು ತಗೊಳ್ಳಿ. ಒಳ್ಳೆಯ ಹೆಸರು ಆಲ್ರೆಡಿ ತಗೊಂಡಿದ್ದಾರೆ. ಇವನ್ನೆಲ್ಲ ನೋಡಿದ್ರೆ ನಮಗೆ ಭಾಳ ಖುಷಿ ಆಯ್ತಾರೆ. ಇದನ್ನೆಲ್ಲ ಸಾಮಾನ್ಯವಾಗಿ ಮಾಡೋಕ್ಕಾಗೋದಿಲ್ಲ. ಯೋಗ ಇದ್ದವ್ರು ಮಾತ್ರ ಸಾಧ್ಯ ಇದ್ದರೆ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ನಾನು 2 ಮಾತು ಮುಗಿಸ್ತೀನಿ. 50 ವರ್ಷಕ್ಕೆ ಕಾಲಿಟ್ಟಿರುವಂಥ ಶಿವಚಂದ್ರ ಅವರಿಗೆ ನನ್ನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತಾ, ಅವರಿಗೆ ಶುಭಾಶಯಗಳು ಕೋರುತ್ತಾ, ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ 100 ಕಾಲ ಇರಲಿ ಅಂತೇಳಿ ಅವನು ಬೇಡ್ಕೊಳ್ತೀನಿ. ಅವರು 1998ರಲ್ಲಿ ಮೈಸೂರು ಸ್ಟೇಷನ್ಗೆ ಹೊಸದಾಗಿ ಬಂದಾಗ ನಾನು ಇದೇ ತಾಲೂಕಿಗೆ ಗೆರಟಿಗೆ ಮೇಲೆ ನಂದು. ಬಟ್ ಆವಾಗ ಪರಿಚಯ ಮಾಡಿದಾಗ ನಮ್ಮವರೇ ನೀನು, ಸೊ ಜೊತೆಯಲ್ಲಿದ್ವಿ. ಈಗ ಟಾಪಿಕ್ ಬರೋದಕ್ಕೆ ನಾನೇ ಹೇಳಿದೆ ಅವರಿಗೆ, ಸುಮ್ಮನೆ ಏನು ಇದು ಮಾಡ್ತೀಯ ಪಾಪ, ಇಲ್ಲಿ ಆರಾಮಾಗಿ ಕಾಲ ಕಳ್ಕೊಂಡು ಹೋಗಿ ಏನು ಮಾಡ್ತೀಯ, ಬಂದಿದ್ದು ಕಾಲ ಕಳ್ಕೊಂಡು ಹೋಗು, ಸುಮ್ಮನೆ ನೈಟ್ ಮಾಡೋದಿಲ್ಲ ಏನಿಲ್ಲ, ಬಂದು ಹೋಗು ಅಂತೇಳಿ ನಾನೇ ಅವನ್ನ ಕರ್ಸ್ಕೊಂಡಿದ್ದು. ನಾನೇ ಜೊತೆಯಲ್ಲೇ 3 ವರ್ಷ ಕೆಲಸ ಮಾಡಿದ್ವಿ. ಅದು ನನಗೆ ವರ್ಷ ಅವರೇ ಬರ್ತಡೇ ಮಾಡ್ತಾರೆ. ವರ್ಷ ಅವರೇನೆ ಕರೆಸಿ ಅಲ್ಲೇ ಕೇಕ್ ಕರೆಸಿ ವರ್ಷ ಯಾರು ಮಾಡಲಿಲ್ಲ ಅಂತ ಅವರೇ ಮಾಡ್ತಾಯಿದ್ರು. ಸೊ ಅವರು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ನೆಚ್ಚಿನ ಸ್ನೇಹಿತ ಹಾಗೂ ನಮ್ಮ ಸಹಪಾಠಿ ಸಹೋದ್ಯೋಗಿ ಶಿವಚಂದ್ರರವರು ಉಲ್ಮಾ ಪೊಲೀಸ್ ಸ್ಟೇಷನ್ನು ಮತ್ತು ಮೈಕಲ್ ಪೊಲೀಸ್ ಸ್ಟೇಷನ್ ನಾವು ಜೊತೆ ಕೆಲಸ ಮಾಡಿದ್ವಿ. ಅಂದಿನಿಂದ ಅಷ್ಟೇ ದೊಡ್ಡವರು ಸೀನಿಯರ್ಸ್ ಅಂದರೆ ಅದರಿಗೆ ತುಂಬ ಅಪೂರ್ವವಾದ ಒಂದು ಗೌರವ. ಏನೇ ಇದ್ರೂ ನಮ್ಮ ಕಡೆಯಿಂದ ಕೇಳಿ ತಿಳ್ಕೊಳ್ಳೋರು, ನಾವು ಅಷ್ಟೇ ಒಂದು ವಿನಯವಾಗಿರ್ತಾ ಇದ್ರು. ಅವರು ಇವತ್ತು ನಮಗೆಲ್ಲ ನಾವು ರಿಟೈರ್ಡ್ ಆದಮೇಲೆ ಎಲ್ಲ ಪ್ರತಿಯೊಂದು ಇಲಾಖೆನೂ ಅಷ್ಟೇ ಒಂದು ಸೇರ್ಪಡೆ, ಒಂದು ಕೆಲಸಕ್ಕೆ ನಾವು ಸೇರ್ಪಡೆ ಆದಮೇಲೆ ಒಂದಲ್ಲ ಒಂದು ದಿವಸ ನಾವು ರಿಟೈರ್ಡ್ ಆಗಲೇಬೇಕು, ಅದು ಕಾಮನ್. ಅದೇ ರೀತಿ ಈಗ ಇನ್ನೂ ಶಿವಚಂದ್ರರವರಿಗೆ 10 ವರ್ಷ ಸರ್ವಿಸ್ ಇದೆ. ಇನ್ನು ಮುಂದೆ ಅವರು PSI ಆಗಿ ಬಡ್ತಿ ಹೊಂದಿ ಇನ್ನೂ ಹೆಚ್ಚಿನ ಒಂದು ಹೆಸರು ಗಳಿಸಿ
ಚೆನ್ನಾಗಾಗಲಿ, ಅವ್ರ ಮನೆಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಮತ್ತು ರಿಟೈರ್ಡ್ ಆದಮೇಲೆ ಇಷ್ಟು ಒಂದು ನೆಟ್ವರ್ಕು, ಇಷ್ಟು ಜನ ಇವ್ರಿಗೆ ಒಂದು ಅಭಿಮಾನಿಗಳಿದ್ದಾರೆ ಅಂದರೆ ರಿಟೈರ್ಡ್ ಆದಮೇಲೆ MLA ಆಗಿ ಒಳ್ಳೆ ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡಲಿ ಅಂತ ನಾನು ಆಲೋಚಿಸ್ತೇನೆ. ವೇದಿಕೆಯಲ್ಲಿ ಹೆಸರಾಗಿರುವ ಗಣ್ಯರಿಗೂ ವಂದಿಸುತ್ತಾ, ಇಲ್ಲಿ ನೆರೆದಿರುವ ನಮ್ಮ ನೆಚ್ಚಿನ ಶಿವಚಂದ್ರಪ್ಪ ಅಭಿಮಾನಿ ಬಂಧುಗಳಿಗೆ ವಂದಿಸುತ್ತಾ, ಶಿವಚಂದ್ರಪ್ಪನವರಿಗೆ 50 ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ಅವರ ಸಂಸಾರ ಫ್ಯಾಮಿಲಿಯವ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸುತ್ತಾ ಈ ಮುಂದುವರಿಸ್ತೇನೆ. ಶಿವಚಂದ್ರಪ್ಪನವರು ಡ್ಯೂಟಿಲಿ ಕರ್ತವ್ಯದಲ್ಲಿದ್ದಾಗ ನಮ್ಮ ಜೊತೆಲೆಲ್ಲ ಯಾವುದೇ ಹಿರಿಯರು ಕಿರಿಯವರು ಹೇಗೆ ಇರಬೇಕು ಅಂತ ಹಾಗೆ ನೋಡ್ಕೊಂಡಿದ್ದರು. ಆದರೆ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳು ಬೆಳವಣಿಗೆಯಾಗ್ತಾಯಿದ್ರು. ಜೊತೆಯಲ್ಲಿದ್ದವರಿಗಿಂತ ಇಲಾಖೆಗಿಂತ ಬಿಟ್ಟೋಗಿ ಬೇರೆಯವ್ರಿಗೆ ನಾಗರಿಕ ಸಂಪರ್ಕ ಜಾಸ್ತಿ ಇತ್ತು. ಹಾಗಾಗಿ ಅವರು ನೆಕ್ಸ್ಟು ಏನೋ ಈ ಕ್ಷೇತ್ರಕ್ಕೆ ಏನಾದರೂ ಯಾವುದಾದ್ರು ಒಂದು ಗಣಿಬಟ್ಟೆಯಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಿದ್ದಕ್ಕೆ 97ಕ್ಕೆ ನಾನು ಮೈಕಲ್ ಹೇಳ್ತೇವೆ. ಆವಾಗ ಶಿವಚಂದ್ರ ಅವರು ಅಪಾಯಿಂಟ್ ಆಗಿ ಹೊಸದಾಗಿ ಸ್ಟೇಷನ್ ಬಂದಿದ್ದು. ಆವಾಗ ನಾವು ಕ್ರೈಮಲ್ಲಿದ್ದು, ಆವಾಗ ನಾವು ಅವರ ಚಾಕಚಕ್ಯತೆ ಎಲ್ಲ ನೋಡಿ ನಾವು ಕ್ರೈಮ್ಗೆ ಸೆಲೆಕ್ಷನ್ ಮಾಡಿಕೊಂಡು ಮೈಕಲೇಟಲ್ಲಿ ನಮ್ಮ ಜೊತೆಲಿ ಕ್ರೈಮಲ್ಲೇ ಡ್ಯೂಟಿ ಮಾಡ್ತಾಯಿದ್ರು. ಆವಾಗ ಅವ್ರದ್ದು ಏನಪ್ಪ ಅಂದರೆ ಒಂದು ಟ್ಯಾಲೆಂಟ್ ಅಂದರೆ, ಯಾವುದಾರ ಒಂದು ಕೆಲಸದ್ದು ಇನ್ಫಾರ್ಮೇಷನ್ ತಂದು ಕೊಟ್ಟರೆ ಅವರು ಯಾವುದಾರ ಅವಾಗ ಕಾಲ್ ಡೀಟೇಲ್ಸ್ ಅದು ಇದು ಅಂತ ಹೇಳೋದು, ಆ ಒಂದು ನಂಬರ್ ಅವ್ರ ಕೈಗೆ ಕೊಟ್ಟರೆ ಅದನ್ನು ಬೇರೆ ಸಮೇತ ಹುಡುಕಿ ಅದನ್ನು ಇದುವರೆಗೂ ಅವರು ಬಿಡ್ತಾ ಇರ್ತಾರೆ. ಕಾಲ್ ಡೀಟೇಲ್ಸ್ ಹಾಕಿ ನೋಡಿಕೊಂಡು ಇದು ಮಾಡಿ ಎಲ್ಲ ನೋಡಿ ಕೊನೆಗೆ ಈ 2 ನಂಬರ್ ನೋಡಿದ್ರೆ ಅವನು ಅಪರಾಧ ಸಿಗ್ತಾನೆ ಅಂತ ಹೇಳಿ ಇದು ಮಾಡಿಕೊಂಡು ಹೋಗಿ ಅದನ್ನು ಹುಡುಕಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋರ್ಗೂ ಅವರು ಬಿಡ್ತಾ ಇರಲಿಲ್ಲ. ಆವಾಗ ಅಂಥ ಒಂದು ಕೆಲಸ ಮಾಡಿ ಇವತ್ತಿನ ನನಗೇನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈಗ ಇಷ್ಟೊಂದು ಅಭಿಮಾನಿಗಳೆಲ್ಲ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲಾಖೆಯಲ್ಲಿ. ಅವರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟಿದ್ದು, ಇನ್ನು ಮುಂದೆ ಹೆಚ್ಚಿನ ಇದನ್ನು ಕೊಡಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. 55 ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೇಳುತ್ತಾ, ಇಲ್ಲಿ ಬಂದಿರುವಂತಹ ಎಲ್ಲ ಸ್ನೇಹಿತರು ಮತ್ತು ಹಿರಿಯರು ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಭಾರಿ ಖುಷಿಯಾಗಿ ಅವರ ಜೊತೆಲಿ ಕೆಲಸ ಮಾಡಿದಂತಹ ಎಲ್ಲರಿಗೂ ಭಾರಿ ಕಿರಿತೆರೆಯಲ್ಲಿ ಸನ್ಮಾನ ಮಾಡಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ವಾಗತ ಮಾಡಿದ್ದಾರೆ. ಮತ್ತು ನನ್ನ ತಮ್ಮನ ಹುಟ್ಟುಹಬ್ಬಕ್ಕೆ ಆರ್ಥಿಕ ಶುಭಾಶಯ ಕೋರುತ್ತಾ ನನ್ನ ವಂದನೆಗಳು.
ನನ್ನ ಹುಟ್ಟುಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸರ್ಕಲ್ ವೆಂಕಿಯವರು ಆಚರಣೆ ಮಾಡಿದ್ದಾರೆ. ಮೊದಲನೇದಾಗಿ ನಾವು ಬೆಳಿಗ್ಗೆ ಒಂದು ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮಕ್ಕೆ ಹೋಗಿದ್ವಿ. ನಂತರ ವಯೋವೃದ್ಧ ಆಶ್ರಮಕ್ಕೆ ಹೋಗಿದ್ವಿ. ಎಲ್ಲ ಕಡೆ ಅನ್ನದಾನ ಮಾಡಿ ಕೊನೆಗೆ ಇಲ್ಲಿ ಒಂದು ಸ್ನೇಹಿತರ ಜೊತೆ ಒಂದು ಸಂಭ್ರಮಾಚರಣೆ ಮಾಡೋಣ ಅಂಥೇಳಿ ಈಗ ಇಲ್ಲಿ ಕೇಕ್ ಕಟ್ ಮಾಡಿದ್ವಿ. ಈ ಎಲ್ಲ ನನ್ನ ಬಂಧು ಬಳಗ, ನನ್ನ ಸ್ನೇಹಿತರು, ನನ್ನ ಕೊಲೀಗ್ಸ್ ಇರ್ಬೋದು, ಎಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದೀರಾ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಆತ್ಮೀಯ ಸ್ನೇಹಿತರು ಸುಜಯ್ ಅವರ ತಂದೆ, ನಮಗೆಲ್ಲರ ಮಾರ್ಗದರ್ಶಕರು, ಇಲಾಖೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬವನ್ನು ಇವತ್ತು ನಮ್ಮೆಲ್ಲ ಮಾರ್ಗದರ್ಶಕರಾದ ಸರ್ಕಲ್ ವೆಂಕಿಯವರ ನೇತೃತ್ವದಲ್ಲಿ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಲ್ಲಿ ಆಚರಿಸಿದ್ದೇವೆ. ಇವತ್ತಿಲ್ಲಿ ಒಂದು ಸಂಭ್ರಮಾಚರಣೆ ಕೇಕ್ ಕತ್ತರಿಸಿ ಹಾಗೂ ಅವರ ಎಲ್ಲ ಸಹೋದ್ಯೋಗಿಗಳಿಗೆ ಸನ್ಮಾನ ಮಾಡಿ ಪರಿಸರ ಸ್ನೇಹಿತರಾಗಿ ಗಿಡಗಳು ಹಂಚಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಬಂದು ಎಲ್ಲರ ಆಶೀರ್ವಾದ ಮಾಡಿ ವಿಶ್ ಮಾಡಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲಿಗೆ ಏನಿವತ್ತು ಬಂದಿರತಕ್ಕಂಥ ಸ್ನೇಹಿತರಾಗಿರ್ಬೋದು, ಹಿರಿಯರಾಗಿರ್ಬೋದು, ನಮ್ಮ ಸ್ನೇಹಿತರು, ನಮ್ಮ ತಂದೆ ಸ್ನೇಹಿತರು ಎಲ್ಲರೂ ಬಂದು ನಮ್ಮ ತಂದೆಗೆ ಆಶೀರ್ವಾದ ಮಾಡಿದ್ದೀರಾ. 50ನೇ ವರ್ಷ ನಮ್ಮ ತಂದೆಗೆ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಹಾಗೂ ನನ್ನ ಜೊತೆಯಲ್ಲಿ ಸದಾ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ನನ್ನ ಸಹೋದರ ಸಮಾನವಾದ ಸರ್ಕಲ್ ವೆಂಕಿಯವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು. ಎಲ್ಲರೂ ಬಂದು ನಮ್ಮ ತಂದೆಗೆ ಆಶೀರ್ವಾದ ಮಾಡಿದ್ರ ಎಲ್ರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು. ನನ್ನ ಸ್ನೇಹಿತ, ಆತ್ಮೀಯ ಸ್ನೇಹಿತರಾದ ಸುಜಯರವರ ತಂದೆಯವ್ರದ್ದು ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಏನು ಈ ದಿನ ಹಲವಾರು ಕಾರ್ಯಕ್ರಮಗಳನ್ನ ನಾವು ಬೆಳಗ್ಗೆಯಿಂದ ಆಚರಣೆ ಮಾಡ್ಕೊಂಬಂದಿದ್ದೀರಿ. ಎಲ್ಲ ಆಶ್ರಮಗಳಲ್ಲಿರ್ಬೋದು, ಏನು ಎಲ್ಲ ಕಡೆ ಮಾಡ್ಕೊಂಬಂದಿದ್ದೀರಿ. ಈಗ ಒಂದು ಸಣ್ಣದಾದಂಥ ಕಾರ್ಯಕ್ರಮನ ಊರಲ್ಲಿ ಹಮ್ಮಿಕೊಂಡಿದ್ರು. ಅದು ತುಂಬ ವಿಜೃಂಭಣೆಯಿಂದ ನಡೆದಿದೆ. ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ತಾಯಿ, ಮುದ್ದುರಮ್ಮ ತಾಯಿ, ಯಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ. ಇದೇ ರೀತಿ ಇನ್ನೂ 100 ವರ್ಷ ಇದೇ ರೀತಿ ಮಾಡ್ಕೊಳ್ತಾ ಬರಲಿ. ಅವ್ರಿಗೆ ಆ ತಾಯಿ ಒಳ್ಳೇದು ಮಾಡಲಿ. ನಮ್ಮ ಅಣ್ಣನಾದ ಶಿವಚಂದ್ರಣ್ಣನವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸೋದರರಾದ ಶಿವಚಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲಿರಲಿ. ಅವರು ಯಾವತ್ತೂ ಇನ್ನೂ ಯಶಸ್ವಿ ಮೆಟ್ಟಿಲುಗಳ ಮೇಲೇರೋದಕ್ಕೆ ಸಹಾಯ ಆಗಲಿ ಅಂತ ಹೇಳ್ತಾ ಶುಭ ಕೋರ್ತೀನಿ. ಬೆಳಗಿನ ಜಾವದಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅನಾಥಾಶ್ರಮಕ್ಕೆ ಊಟ ಕೊಡೋದಾಗಲಿ, ಮತ್ತು ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ಗಳು ಕೊಡೋದಾಗಲಿ, ಇದನ್ನು ತುಂಬ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ನನ್ನ ಸುಜಯ್ ಮತ್ತು ನಮ್ಮ ಸರ್ಕಲ್ ವೆಂಕಿ ಬ್ರದರ್ ಕೂಡ ಅವರಿಗೆ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಸಹಕಾರಿಯಾಗಿದ್ದಾರೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶುಭ ಕೋರಿದ ಎಲ್ಲ ನನ್ನ ಆತ್ಮೀಯರಿಗೂ ಬಂಧು ಬಳಗದವರಿಗೂ ಹೃದಯಪೂರ್ವಕ ವಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಈ ದಿನ ನಮ್ಮ ಮಾವನವರಾದ ಶಿವಚಂದ್ರಪ್ಪ ಅವರು 50ನೇ ವರ್ಷದ ಹುಟ್ಟುಹಬ್ಬನ ನಮ್ಮೆಲ್ಲ ಯುವಕರು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಆ ಮುಖೇನ ನಾವು ಇನ್ನೂ ಒಂದಷ್ಟು ಎತ್ತರವಾಗಿ ನಮ್ಮ ಮಾವ ಬೆಳೀಲಿ ಅಂತೇಳಿ ನಮ್ಮೆಲ್ಲ ಯುವಕರ ಆಸೆ. ಅದೇ ರೀತಿಯಲ್ಲಿ ಅವರು ಆಶೀರ್ವಾದ ಎಲ್ಲರೂ ಇಡೀ ತಾಲೂಕಲ್ಲಿ ಎಲ್ಲ ಯುವಕರ ಮೇಲೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಉದಾಹರಣೆ ಇವತ್ತೊಂದು ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕು ಯುವಕರು ನಡೆಸ್ಕೊಟ್ಟಂಥ ದಿನ ಇವತ್ತು. ಹಾಗಾಗಿ ಮತ್ತೊಮ್ಮೆ ನಮ್ಮ ಮಾವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಶಿವಚಂದ್ರ ಸಾಹೇಬರಿಗೆ ಮೊದಲನೇದಾಗಿ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳ ಕೋರ್ತೇವೆ. ಏನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವಾರ್ಡ್ ಫೇಸ್ 1 ಫೇಸ್ 2 ಇರ್ಬೋದು, ಒಂದು ನಾಗರಿಕರ ಹಿತದೃಷ್ಟಿಯಿಂದ ಚಾಲಕರ ಪರವಾಗಿ ಅವ್ರಿಗೆ ಭಗವಂತ ಮಾರುತಿ ಇನ್ನೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈಗ ಏನಂತಂದರೆ ಚಾಲಕರಂದರೆ ಓಡ್ರು ಅಂತ ಇನ್ಸ್ಪೆಕ್ಟರ್ ಇವತ್ತಿನ ಲೆಕ್ಕದಲ್ಲಿರೋದು. ಬಟ್ ಎಲ್ಲ ನಾನು ನೋಡಲಿ ಪೂರ್ತಿ ಒಂದು ಸಂವತ್ಸರ ಹಾಕ್ಕೊಳ್ರಿ, ಶಿಸ್ತಿನಿಂದ ಒಂದು ಒಳ್ಳೆ ಗಾಡಿ ಡಾಕ್ಯುಮೆಂಟ್ಸ್ ರೆಡಿಯಾಗಿ ಇಟ್ಕೊಳ್ಳಿ. ಎರಡೂ ರೆಡಿ. ನಿಮ್ಗೆ ಏನಾನ ಒಂದು ಸಮಸ್ಯೆ ಬಂದರೆ ಬನ್ನಿ ಅಂತಂದು ಎಷ್ಟೋ ಬಗೆಹರಿಸ್ಕೊಟ್ಟಿದ್ದಾರೆ. ಆ ದೇವರು ಭಗವಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಹೀಗೆ ಇರಲಿ. ಇನ್ನೂ 100 ಕಾಲ ಅದೇ ಥರ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ಎಲ್ಲ ಚಾಲಕರ ಪರವಾಗಿ ಕೇಳ್ಕೊತೇನೆ. ಧನ್ಯವಾದಗಳು. ಈ ಇದರಲ್ಲಿ ಬಂದು ಯಾವುದೇ ರೀತಿ ಆಗಿರಲಿ, ಎಂಥ ಸಮಸ್ಯೆ ಆಗಿರಲಿ, ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡಿ ನಾವಿದ್ದೀವಿ ಅಂತ ಬೆನ್ತಟ್ಟಿ ನಮ್ಮನ್ನು ನಿಲ್ಲಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಅವ್ರದ್ದು 50ನೇ ವರ್ಷದ ಹುಟ್ಟುಹಬ್ಬದಕ್ಕೋಸ್ಕರ ನಾವು ತುಂಬ ಹೃದಯವಾಗಿ ಅವ್ರಿಗೆ ಆತ್ಮೀಯವಾಗಲಿ ವಿಶ್ ಮಾಡ್ತಾಯಿದ್ದೀವಿ ಸರ್. ಹ್ಯಾಪಿ ಬರ್ಡೇ.